ಅಯೋಧ್ಯೆ ರಾಮದ ಮಂದಿರ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇದೊಂದು ಸಿಹಿ ಸುದ್ದಿ. ಇದರ ಜೊತೆಗೆ ನಿನ್ನೆ ತಾನೇ ನೀವು ನೋಡಿದ್ದೀರಾ, ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟ್ ಕೂಡ ಅದನ್ನು ಎರಡೂ ವಾದಿಗಳಿಗೆ ಪ್ರತಿವಾದಿಗಳಿಗೆ ಅದರ ಜಡ್ಜ್ಮೆಂಟನ್ನು ಕೊಟ್ಟು ಸದ್ಯಕ್ಕೆ ಬಹಿರಂಗ ಮಾಡಿಬಿಡಿ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಇದರ ಅರ್ಥ ಆದಷ್ಟು ಬೇಗ ಈಗ ಅಯೋಧ್ಯೆ ರಾಮ ಮಂದಿರ ಆಗಿದೆ, ಕಾಶಿ ವಿಶ್ವನಾಥನ ಒಂದು ಮಂದಿರವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗೋದಕ್ಕೆ ಸಹಕಾರ ಕೊಡುತ್ತೆ. ಇಲ್ಲ, ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಲ್ಲ. ಜಗದೀಶ್ ಶೆಟ್ಟರು ನಮ್ಮ ಕಾರ್ಯಕರ್ತರು ಹೌದು, ನಮ್ಮ ನಾಯಕರು ಹೌದು. ಇಡೀ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ಅವ್ರು ಬಿಟ್ಟು ಹೋದಾಗ ನಮ್ಮೆಲ್ರಿಗೂ ನೋವಾಗಿತ್ತು. ಅವ್ರು ಬಂದು ಸೇರಿಕೊಂಡಿದ್ದಕ್ಕೋಸ್ಕರ ಎಲ್ರಿಗೂ ಸಂತೋಷ ಆಗಿದೆ. ಮತ್ತು ಹುಮ್ಮಸ್ಸಿಂದ ಬರುವಂಥ ಲೋಕಸಭಾ ಚುನಾವಣೆಯನ್ನು 28 ಕ್ಷೇತ್ರ ಗೆಲ್ಲೋ ದಿಕ್ಕಿನಲ್ಲಿ ಎಲ್ಲರಿಗೂ ಸೇರಿ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇವೆ. ಕಾಂಗ್ರೆಸ್ನವ್ರು ಪ್ರತಿ ಬಾರಿನೂ ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ಅವ್ರು ಅಕಸ್ಮಾತ್ ಲಾಟ್ರಿ ಮುಖಾಂತರವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ BJP ಅರ್ಧಕ್ಕಿಂತ ಹೆಚ್ಚಿನ MLAಗಳು ಕಾಂಗ್ರೆಸ್ ಬಂದು ಸೇರ್ತಾರೆ ಅಂತ. BJPಯ ಒಬ್ಬ MLAನೂ ಕರ್ಕೊಂಡೋದ್ರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ನಮ್ಮ ಪಕ್ಷದಿಂದ ಹೋದಂಥ ಜಗದೀಶ್ ಶೆಟ್ಟರು ಕೂಡ ವಾಪಸ್ ಬಂದ ನಂತರ ಅವರಿಗೆ ನಿರಾಶೆ ಆಗಿರಬಹುದು. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂಥ 3 ರಾಜ್ಯಗಳ ಚುನಾವಣೆಯಲ್ಲೂ ಕೂಡ BJP ಪೂರ್ಣ ಬಹುಮತ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರ್ಯಾರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ನರೇಂದ್ರ ಮೋದಿನ ಮೆಚ್ತಾರೆ, ಹಿಂದುತ್ವವನ್ನು ಮೆಚ್ತಾರೆ, ಭಾರತೀಯ ಜನತಾ ಪಾರ್ಟಿ ಮೆಚ್ತಾರೆ, ಅವರೆಲ್ಲರೂ ಕೂಡ BJP ಬಂದು ಸೇರ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬರ್ತಾರೆ, ಎಲ್ಲರೂ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಜಗದೀಶ್ ಶೆಟ್ಟರ್ ಬಗ್ಗೆ ಅವರು ಪಾರ್ಟಿ ಬಿಟ್ಟು ಹೋಗಿದ್ದರಿಂದನೇ ಬಹಿರಂಗ ಪತ್ರ ಯಾಕೆ ಬರದೆ ಅಂದರೆ, ಅವರ ಸಂಸ್ಕಾರ, ಭಾರತೀಯ ಜನತಾ ಪಾರ್ಟಿಲಿ ಪಡೆದಂಥ ಸಂಸ್ಕಾರ, ಅವ್ರ ತಂದೆ ಈ ಪಕ್ಷದಲ್ಲಿ ಪರಿವಾರದಲ್ಲಿ ಮಾಡಿದಂಥ ಕೆಲಸ, ಇದೆಲ್ಲ ನೋಡಿ ನನಗೆ ಪೂರ್ಣ ವಿಶ್ವಾಸ ಇತ್ತು ಜಗದೀಶ್ ಶೆಟ್ಟರ್ ಖಂಡಿತ ವಾಪಸ್ ಬರ್ತಾರೆ ಅಂತ. ಅದು ಇವತ್ತು ಸತ್ಯ ಆಗಿದೆ.